ವರ್ಷದಿಂದನೂ ಕೂಡ ನಿರಂತರವಾಗಿ ನಾವು ಈ ಬೀದಿನಲ್ಲಿ ಕೂತು ಮಲ್ಲಯ್ಯನವರ ನೇತೃತ್ವದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ರೈತ ಪರ ಸಂಘಟನೆಗಳು ಕೂಡ ಚಳುವಳಿಯನ್ನ ಮಾಡ್ತಾ ಇದ್ದೀವಿ. ಈ ಜಿಲ್ಲಾಧಿಕಾರಿಗಳಿದಾರಲ್ಲ, ನನಗಂತೂ ಹೇಳ್ತೀನಿ, ನಾಚಿಕೆ ಮಾನ ಮರ್ಯಾದೆ ಆಗಿದ್ರೆ ನಾನು ಇಷ್ಟೊತ್ತು ಕೂರೇ ಬಿಟ್ಬಿಟ್ಟು ಹೊರಟಿದ್ದೆ. ನಾವು ನಾವು ಹೇಳಿರುವಂತ ಧಿಕ್ಕಾರಗಳು, ನಾವು ಹೇಳಿರುವಂತ ಭಾಷೆಗಳು, ಯಾರಾದ್ರೂ ಮಾನ ಮರ್ಯಾದೆ ಇರೋ ಅಧಿಕಾರಿ ಆಗಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆನೋ ಇಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಂಟೈತಿದ್ವಿ. ಮೂರನ್ನು ಬಿಟ್ಟವರು ಊರಿಗೆಲ್ಲ ದೊಡ್ಡವರು, ಮೂರನ್ನು ಬಿಟ್ಟವರು ಊರಿಗೆಲ್ಲ ದೊಡ್ಡವರು ಅಂತ ಕ್ಯಾಟಗರಿ ಸೇರಿದಂತ ಈ ಜಿಲ್ಲಾಧಿಕಾರಿ ಯಾರ ಮಾತಕ್ಕೂ ಕೂಡ ಕಿಮ್ಮತ್ತಿಲ್ಲ. ಇವತ್ತೇನು ಬಿಡದಿ ಬೈರಮಂಗಲ ಭಾಗದಲ್ಲಿ 9,600 ಎಕರೆ ಭೂಮಿಯನ್ನ ಅಕ್ವೈರ್ ಮಾಡಿಕೊಂಡು ಅಲ್ಲಿನ ಸಾವಿರಾರು ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ ಹುನ್ನಾರವನ್ನು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ನೇರ ಹೊಣೆ. ಇವತ್ತೇನಾರ ಈ ಜನಗಳನ್ನ ಬೀದಿಗೆ ತಳ್ಳಿರ್ಲಿಕ್ಕೆ ಕಾರಣ ಜಿಲ್ಲಾಧಿಕಾರಿಗಳಿಗೆ ನಿಮಗೆ ಯಾವುದೇ ಕಾರಣಕ್ಕೂ ಶೋಭೆ ತರುವಂತದ್ದಲ್ಲ. ಇದೇ ಜಿಲ್ಲಾಧಿಕಾರಿಗಳು, ನಾವು ಹ್ಯಾಂಡ್ ಬಿಲ್ ನಲ್ಲಿ ಎಲ್ಲವೂ ಕೂಡ ಹಾಕ್ಸಿದೀವಿ, ಇದೇ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ನೋಟಿಫಿಕೇಶನ್ ಹೊಡೆದಂತ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಮತ್ತೆ ನಿಮ್ಮ ಪತ್ರಿಕೆಗಳಿಗೆಲ್ಲರೂ ಕೂಡ ಮಾಧ್ಯಮದ ಸ್ನೇಹಿತರಿಗೆಲ್ಲ ಜಾಹೀರಾತನ್ನ ಕೊಟ್ಟಂತ ಸಂದರ್ಭದಲ್ಲಿ 9,600 ಎಕರೆನಲ್ಲಿ 2,600 ಎಕರೆ ಸರ್ಕಾರ 2,600 ಎಕರೆ ಸರ್ಕಾರಿ ಗೋಮಾಳ ಇದೆ ಅಂತೇಳಿ ಗುರುತಿಸ್ಕೊಂಡಿದ್ದೀರಿ. ಏನು ಇವಾಗ ಒಂದು ಅಂಕಿಅಂಶ ಪ್ರಕಾರ 720 ಎಕರೆಗೆ ಆ ಸರ್ಕಾರಿ ಭೂಮಿ ಬಂದು ನಿಂತಿದೆ. ಇನ್ನ 880 ಎಕರೆ ಕದ್ದವ್ರು ಯಾರು? 1,880 ಎಕರೆನ ಕದ್ದವ್ರು ಯಾರು? ಅದನ್ನ ನಿನಗೇನಾರ ಮಾನ ಮರ್ಯಾದೆ ಇದ್ರೆ ಈ ಜನರ ಕಡೆ ಬಂದು ಸ್ಪಷ್ಟೀಕರಣವನ್ನ ಕೊಡ್ಬೇಕು. ಇಲ್ಲಾಂದ್ರೆ ನಿನ್ನ ಕಳ್ಳ ಅಂತ ನಾವು ಕರಿಬೋದಲ್ಲ, ಜಿಲ್ಲಾಧಿಕಾರಿಗಳು ಭೂಮಿ ಅಂತ ಕರಿಬೋದಲ್ಲ. ನೀವು ಕಳ್ಳರಾಗಿಲ್ಲ ಅಂದ್ರೆ ಈ ಜನಗಳ ಹತ್ರ ಬಂದು ಈ ರೀತಿಯಾದಂತ ಫಲಾನುಭವಿ ಆ 1,880 ಎಕರೆನ ಯಾರು 53 ನಲ್ಲಿ ಅರ್ಜಿ ಹಾಕೊಂಡಿದ್ದಂತ ರೈತರಿಗೆ ಕೊಟ್ಟಿದ್ದೀರಾ? ಇಲ್ಲ ಯಾರ ದಲಿತರು ಕೊಟ್ಟಿದ್ದೀರಾ? ಯಾರ ಭೂಮಿ ಇಲ್ದಾರ ಬಡವರು ಕೊಟ್ಟಿದ್ದೀರಾ? ಯಾರ ಕೈಗೊಂಬೆಯಾಗಿ ನೀವು ಆ ಭೂಮಿಯನ್ನು ಹಂಚಿದಿರಿ? ನಿಮ್ಮ ಕುಟುಂಬದವರ ಒಂದಷ್ಟು ಜನಕ್ಕೆ ಆರೋಪ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ದಾಖಲಾತಿ ಇಲ್ಲ. ಮಾಗಡಿ ಶಾಸಕರು ಒಂದು ಆರೋಪ ಮಾಡಿದ್ರು, ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೆ. ಜಿಲ್ಲಾಧಿಕಾರಿಗಳು ಅವರ ಕುಟುಂಬದವರ ಹೆಸರಲ್ಲಿ 106 ಎಕರೆ ಆಸ್ತಿ ಮಾಡಿದ್ದಾರೆ ಅಂತೇಳಿ ಮಾಡಿ ಅವ್ರು ಆರೋಪ ಮಾಡಿದ್ರು ಕೂಡ ಇನ್ನೂ ಕೂಡ ನೀವು ಮೌನವಾಗಿದ್ದೀರಿ ಅಂದ್ರೆ ಅಲ್ಲಿಗೆ ನೀವು ಮಾಡಿದಿರಿ ಅಂತ ಅರ್ಥ. ಇಲ್ಲದೇ ಇದ್ರೆ ಮಾಧ್ಯಮದವ್ರನ್ನ ಕರೆದು, ಹೋರಾಟಗಾರರನ್ನ ಕರೆದು, ರೈತ ಚಳುವಳಿಗಾರರನ್ನ ಕರೆದು ನಾನು ಮಾಡಿಲ್ಲ, ಈ ರೀತಿ ಸತ್ಯ ಹರಿಶ್ಚಂದ್ರ ನಾನು ಅಂತ ಹೇಳ್ತಿದ್ರಿ. ಇವೆಲ್ಲವನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ಲಿಕ್ಕೆ ಬಂದು ಇನ್ನೂ ಹಲವಾರು ವಿಚಾರಗಳಿದ್ದಾವೆ, ಮಾತಾಡ್ತಾರೆ.